ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಈ ಬೃಹತ್ ಸಮಾವೇಶದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ರಾಷ್ಟ್ರೀಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾದಂಥ ಅಮಿತ್ ಶಾ ಜಿಯವರೇ, ನಮ್ಮ ಕೇಂದ್ರದ ಎಲ್ಲ ಸಚಿವರೇ, ಪ್ರತಿಪಕ್ಷದ ನಾಯಕರಾದಂಥ ಈಶ್ವರಪ್ಪನವರೇ, ಜಗದೀಶ್ ಶೆಟ್ಟರೇ, ಸುಮಾರು 198 ಬೇರೆ ಬೇರೆ ಉಪಜನಾಂಗದ ಹಿಂದುಳಿದ ವರ್ಗದ ಈ ಸಮಾವೇಶದಲ್ಲಿ 2.5 ಲಕ್ಷಕ್ಕೂ ಹೆಚ್ಚು ಜನ ಇಲ್ಲಿ ಸೇರಿರುವಂತಹ ಆತ್ಮೀಯ ನನ್ನ ಬಂಧು ಭಗಿನಿಯರೇ, ಯಶವಂತಪುರ ನೆಲಮಂಗಲದ ಹತ್ರ ಸುಮಾರು 600-700 ವಾಹನಗಳು ಟ್ರಾಫಿಕ್ ಜಾಮ್ ಆಗಿ ಇಲ್ಲಿ ಬಂದು ಸೇರಕ್ಕಾಗ್ತಾ ಇಲ್ಲ. ನಾನು ಯಾವ ರೀತಿ ನಿಮಗೆ ಅಭಿನಂದನೆಯನ್ನ ಸಲ್ಲಿಸಬೇಕು ಗೊತ್ತಿಲ್ಲ. ಇಡೀ ರಾತ್ರಿ ಪ್ರಯಾಣ ಮಾಡಿ ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ರಾಜ್ಯದ ಇತಿಹಾಸದಲ್ಲಿ ಹಿಂದೆಂದೂ ಇಲ್ಲದ ದೊಡ್ಡ ಪ್ರಮಾಣದಲ್ಲಿ ತಾವು ಸೇರೋದಕ್ಕೆ ನಮ್ಮ ಹಿಂದುಳಿದ ವರ್ಗದ ಅಧ್ಯಕ್ಷರಾದಂಥ ಪುಟ್ಟಸ್ವಾಮಿ ಅವರ ಕಾರ್ಯಕರ್ತರು ಕಳೆದ 2 ತಿಂಗಳ ವಿಶೇಷ ಪರಿಶ್ರಮದಿಂದ ಬೆಂಗಳೂರಿನ ನಮ್ಮ ಅಶೋಕ್ ಶೇರಿ ಉಳಿದೆಲ್ಲ ನಮ್ಮ ಮುಖಂಡಗಳ ಪರಿಶ್ರಮದಿಂದ ಇಂಥ ಅಪರೂಪದ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಯಾರು ಅಮಿತ್ ಶಾ ಜಿ ಅವರು ಉತ್ತರ ಪ್ರದೇಶದಲ್ಲಿ ಸುಮಾರು 80ರಲ್ಲಿ 73 ಜನ ಸಂಸತ್ ಸದಸ್ಯರನ್ನು ಆಯ್ಕೆ ಮಾಡಿ ಡೆಲ್ಲಿಗೆ ಕರ್ಕೊಂಡು ಬಂದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಮಾಡಿದಂತ ಅಮಿತ್ ಶಾ ಜಿ ಅವರು ಇಲ್ಲಿದ್ದಾರೆ. ಈ ದೇಶದಲ್ಲಿ ಇಡೀ ಪ್ರಪಂಚದಲ್ಲೇ ದೊಡ್ಡ ಪಕ್ಷ 11 ಕೋಟಿ ಸದಸ್ಯರನ್ನ ನೋಂದಾವಣೆ ಮಾಡಿಸಿ ಇಡೀ ದೇಶದ ಉದ್ದಗಲಿಗೆ ಪ್ರವಾಸ ಮಾಡ್ತಾ ಈ ಪಕ್ಷವನ್ನು ಬಲಪಡಿಸ್ತಾ ಇರುವಂತ ಅಮಿತ್ ಶಾ ಜಿ ಅವರು ನಿಮ್ಮನ್ನ ಕುರಿತು ಮಾತನಾಡೋರಿದ್ದಾರೆ. ಅನಂತಕುಮಾರ್ ಅವರು ಕನ್ನಡದಲ್ಲಿ ತರ್ಜುಮೆ ಮಾಡೋರು ಇದ್ದಾರೆ. ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ಅಮಿತ್ ಶಾ ಜಿ ಅವರು ಮಾತನಾಡುವಂತ ಸಂದರ್ಭದಲ್ಲಿ ಒಬ್ಬರು ಸಹ ಆ ಕಡೆ ಓಡಾಟ ಮಾಡ್ತೇನೆ, ನಮಗೆ ಸಹಕಾರ ನೀಡಬೇಕು ಅಂತೇಳಿ ಕೈ ಎತ್ತಿ ಹೇಳಬೇಕು ಅಂತ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನ ಮಾಡ್ತೇನೆ. ಬಂಧುಗಳೇ, ಬಹುಶಃ ಅಣ್ಣ ಬಸವಣ್ಣನ ಮಾತು ಇವನಾರವ ಇವನಾರವ ಇವನಾವರವ ಎಂದೆಣಿಸಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆಣಿಸಯ್ಯ ಎಂದು 800 ವರ್ಷಗಳ ಹಿಂದೆಯೇ ಸಮಾಜದಲ್ಲಿ ಒಂದು ಸಮಾನತೆಯನ್ನ, ಮೇಲು ಕೀಳು ಎಂಬ ಭಾವನೆಯನ್ನು ಕಿತ್ತೊಗೆದು ಕೆಲಸ ಮಾಡಿದಂತ ಅಣ್ಣ ಬಸವಣ್ಣನ ಪುಣ್ಯಭೂಮಿ, ಕರ್ಮಭೂಮಿ, ಧರ್ಮಭೂಮಿ ಇದು ಅಣ್ಣ. ಬುದ್ಧ, ಬಸವಣ್ಣ, ಮಹಾತ್ಮ ಗಾಂಧೀಜಿ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಜಯಪ್ರಕಾಶ್ ನಾರಾಯಣ್, ಹಿಂದುಳಿದ ವರ್ಗದ ಮನ್ನ ದೇವರಾಜ್ ಅರಸ್ ಮೊದಲಾದ ಮಹಾನ್ ರಾಷ್ಟ್ರ ನಾಯಕರು ಅಸಮಾನತೆ ಮತ್ತು ಹಿಂದುಳಿದ ಜನರ ಏಳಿಗೆಗಾಗಿ ಕಂಡ ಕನಸುಗಳನ್ನ, ಆ ಚಿಂತನೆಗಳನ್ನ ಕಾರ್ಯರೂಪಕ್ಕೆ ತರೋದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಕಟಿಬದ್ಧವಾಗಿದೆ ಅಂತೇಳಿ ನಿಮ್ಗೆ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಬಂಧುಗಳೇ, ನಿನ್ನೆ ತಾನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ದೇಶಕ್ಕೆ ನೀಡಿದ ಸಂವಿಧಾನದ ಕೊಡುಗೆಯನ್ನು ಸ್ಮರಿಸುತ್ತಾ ಅವರ ಸ್ಮರಣೆಯನ್ನು ಮಾಡಿಕೊಂಡಿದ್ದೇವೆ. ಇವತ್ತು ನನಗೆ ಗೊತ್ತಿದೆ, ಕರ್ನಾಟಕ ರಾಜ್ಯದಲ್ಲಿ ಭೀಕರ ಬರಗಾಲ, ಕುಡಿಯೋ ನೀರಿನ ಹಾಹಾಕಾರ, ಪಶು ಪಕ್ಷಿಗಳಿಗೂ ಸಹ ಪ್ರಾಣಿಗಳಿಗೂ ನೀರಿಲ್ಲದೆ ಇರುವಂತಹ ವಿಚಿತ್ರವಾದ ಸನ್ನಿವೇಶ. ಇಂಥ ಸಂದರ್ಭದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಜನರ ಜೀವನಕ್ಕೆ ಚೆಲ್ಲಾಟ ಮಾಡ್ತಾ ಬರಗಾಲದ ಸಮಸ್ಯೆಯನ್ನು ಎದುರಿಸುವಂತ ಯಾವುದೇ ಪ್ರಾಮಾಣಿಕ ಪ್ರಯತ್ನ ಮಾಡದೇನೆ ನಾಳೆ ಆಕ್ರೋಶ ದಿನವನ್ನು ಆಚರಿಸ್ತಾರಂತೆ. ನಾನು ಕೇಳ್ತೇನೆ ಈ ಸಿದ್ದರಾಮಯ್ಯನವರಿಗೆ, ಕಾಂಗ್ರೆಸ್ಸಿನ ಮುಖಂಡರಿಗೆ, ಬೇರೆ ರಾಜಕೀಯ ಪಕ್ಷದ ಮುಖಂಡರಿಗೆ, ಯಾತಕ್ಕಾಗಿ ಆಕ್ರೋಶ? ಯಾವ ಕಪ್ಪು ನೋಟುಗಳನ್ನ, ಯಾವ ಬಾಂಗ್ಲಾ ಪಾಕಿಸ್ತಾನದ ಬಂದಂತ ಕೋಟಾ ನೋಟುಗಳನ್ನ ರದ್ದುಪಡಿಸಿ ಸುಮಾರು
18-20 ಲಕ್ಷ ಕೋಟಿ ಈ ಬ್ಲ್ಯಾಕ್ ಮನಿಯನ್ನು ರದ್ದು ಮಾಡಿ ದೇಶದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಪಣ ತೊಟ್ಟು 1000 ನೋಟು 500 ರೂಪಾಯಿ ನೋಟ್ ರದ್ದು ಮಾಡಿರುವಂತ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಈ ದೇಶದ 90% ಜನ ಬೆಂಬಲವಾಗಿ ನಿಂತಿರುವಂತಹ ಸಂದರ್ಭದಲ್ಲಿ ನೀವು ಆಕ್ರೋಶ ದಿನವನ್ನು ಆಚರಿಸ್ತೀರಾ? ಬಂಧುಗಳೇ, ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ, ವಾಪಸ್ ನೀವೆಲ್ಲ ಹೋದ ಮೇಲೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರಲ್ಲಿ ಸಂಭ್ರಮದ ದಿನವನ್ನು ಆಚರಿಸಬೇಕು, ಸಂಭ್ರಮದ ದಿನವನ್ನು ಆಚರಿಸಬೇಕು. ಪ್ರಧಾನಿ ನರೇಂದ್ರ ಮೋದಿ ಅವರು ಈ ದೇಶದ ರೈತ ಸಮೂಹ ಏನು ಪರಿಶ್ರಮ ಆಗ್ತಾ ಇದ್ದಾರೆ, ಈ ನೇಗಿಲ ಯೋಗಿಯ ದುಡಿಮೆ 2 ಪಟ್ಟು ಹೆಚ್ಚಾಗಬೇಕು ಅಂತೇಳಿ ರಸಗೊಬ್ಬರದ ಬೆಲೆಯನ್ನ ಇಳಿಕೆ ಮಾಡಿರುವಂತಹದ್ದು, ಬರಗಾಲಕ್ಕೆ ತುತ್ತಾಗಿರುವಂತಹ ನಮ್ಮ ರೈತರ ಬೆಳೆ 35% ಬೆಳೆ ನಾಶ ಆದರೂ ಪರಿಹಾರ ಕೊಡಬೇಕು ಅನ್ನುವಂಥ ಐತಿಹಾಸಿಕ ತೀರ್ಮಾನವನ್ನು ತಗೊಂಡಿರುವಂತಹದ್ದು. ಈ ರೀತಿ ಅನೇಕ ತೀರ್ಮಾನಗಳನ್ನು ರೈತರ ಪರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ತಗೊಂಡಿದ್ದಾರೆ. ಇವತ್ತು ಈ ರಾಜ್ಯದ ಏನು ಚರ್ಚೆ ಆಗ್ತಾ ಇದೆ, ಕಳಸಾ ಬಂಡೂರಿ ಚರ್ಚೆ, ಅದೇ ರೀತಿ ಕಾವೇರಿ ನದಿ ನೀರಿನ ವಿವಾದ, ನಾನು ನಿಮಗೆ ಭರವಸೆಯನ್ನು ಕೊಡ್ತೇನೆ, ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದ 24 ಗಂಟೆನಲ್ಲಿ ಎಲ್ಲ ಸಮಸ್ಯೆಗೆ ಪರಿಹಾರ ಮಾಡಿ ತೋರಿಸ್ತೇವೆ ಅನ್ನೋದು ಭರವಸೆಯನ್ನು ನಾನು ನಿಮಗೆ ಈ ಸಂದರ್ಭದಲ್ಲಿ ಕೊಡಕ್ಕೆ ನಾನು ಇಚ್ಛೆ ಪಡ್ತೇನೆ. ಬಂಧುಗಳೇ, ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಯನ್ನು ನಾನು ಕೇಳಕ್ಕೆ ಇಚ್ಛೆ ಪಡ್ತೇನೆ, ಹಿಂದುಳಿದ ವರ್ಗಕ್ಕೆ ಕಳೆದ 3.5 ವರ್ಷದಲ್ಲಿ ನೀವು ಮಾಡಿರುವಂತಹ ಸಾಧನೆ ಏನು ಪಟ್ಟಿ ಬಿಡುಗಡೆ ಮಾಡ್ತೀರಾ? ಕರ್ನಾಟಕ ರಾಜ್ಯದಲ್ಲಿ ನಾನು ಉಪಮುಖ್ಯಮಂತ್ರಿ ಆಗಿದ್ದಾಗ, ಮುಖ್ಯಮಂತ್ರಿ ಆಗಿದ್ದಾಗ ಸದಾನಂದ ಗೌಡ, ಜಗದೀಶ್ ಶೆಟ್ಟರ್ ಅವರ ಕಾಲದಲ್ಲಿ ನಮ್ಮ 5 ವರ್ಷದಲ್ಲಿ ನಾವು ಮಾಡಿದಂತಹ ಹಿಂದುಳಿದ ವರ್ಗಕ್ಕೆ ಮಾಡಿದ ಅಭಿವೃದ್ಧಿ ಕಾರ್ಯಗಳ ಒಂದು ಪಟ್ಟಿಯನ್ನೇ ನಾನು ಕೊಡ್ತೇನೆ, ಬನ್ನಿ ಚರ್ಚೆ ಮಾಡೋಣ. ಮುಖ್ಯಮಂತ್ರಿಗಳೇ, ಹೈಂದ್ ಮುಖ್ಯಮಂತ್ರಿ ಎಂದು ಘೋಷಣೆ ಮಾಡಿಕೊಂಡ್ರಿ, ನಾವು ಹೈಂದ್ ಅಂತ ಹೇಳಲಿಲ್ಲ. ಸರ್ವರಿಗೂ ಸಮಪಾಲು, ಸಮಬಾಳು, ಸಾಮಾಜಿಕ ನ್ಯಾಯ ಇದರ ಆಧಾರದ ಮೇಲೆ ಆಡಳಿತವನ್ನು ನಡೆಸಿದ್ದೇವೆ. ನಾನು ಹಿಂದುಳಿದ ವರ್ಗದ ಸಮೂಹಕ್ಕೆ ಭರವಸೆಯನ್ನು ಕೊಡ್ತೇನೆ, ನಿಮ್ಮ ಯಾವ್ಯಾವ ವೃತ್ತಿಗಳನ್ನು ಮಾಡ್ತಾ ಇದ್ದೀರಾ ಆ ವೃತ್ತಿಗೆ ಬೇಕಾದಂತ ಹೆಚ್ಚಿನ ಅನುಕೂಲತೆಗಳು, ಹಣಕಾಸಿನ ನೆರವನ್ನು ಕೊಡೋದಕ್ಕೆ ನಾವು ಕಟಿಬದ್ಧರಾಗಿದ್ದೇವೆ. 1,49,000 ಕೋಟಿ ಬಡ್ಜೆಟ್ ಇದ್ರೂ ಸಹ ಬರಗಾಲಕ್ಕೆ ನೀವು ಸ್ಪಂದಿಸ್ತಾ ಇಲ್ಲ, ಜನರ ಸಂಕಷ್ಟಕ್ಕೆ ಸ್ಪಂದಿಸ್ತಾ ಇಲ್ಲ. ಕುಡಿಯುವ ನೀರಿನ ಹಾಹಾಕಾರ ಇದೆ, ಕೇಂದ್ರ ಸರ್ಕಾರದ ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬೆಟ್ ಮಾಡಿ ತೋರಿಸ್ತೀರಾ? ನಾಚಿಕೆ ಆಗಬೇಕಾಗಿತ್ತು ನಿಮ್ಮ ಆಡಳಿತ ವೈಖರಿಗೆ. ಬಂಧುಗಳೇ, ಈ ಮುಖ್ಯಮಂತ್ರಿಗಳ ಅವಧಿಯಲ್ಲಿ ಅರ್ಕಾವತಿ ಹಗರಣ ಆಯಿತು, ಕಳಂಕಿತ ಲೋಕಾಯುಕ್ತರ ಪರವಾಗಿ ಇವರು ನಿಂತರು, ದುಬಾರಿ ಕಳ್ಳತನದ ವಾಚನ ಕಟ್ಕೊಂಡು ಮೆರೆದ್ರು, ಸ್ವಂತ ಮಗನಿಗೆ ಕಾನೂನು ಬಾಹಿರವಾಗಿ ಸರ್ಕಾರಿ ಆಸ್ಪತ್ರೆ ಲ್ಯಾಬೊರೇಟರಿ ನೀಡಿದ್ರು, ಹದಗೆಟ್ಟ ಆರ್ಥಿಕ ವ್ಯವಸ್ಥೆ, ಬರ ಪರಿಸ್ಥಿತಿಯನ್ನು ನಿರ್ವಹಿಸೋದ್ರಲ್ಲಿ ಸಂಪೂರ್ಣ ವಿಫಲವಾಗಿರುವಂತಹದ್ದು, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿ ಕೊಲೆ ಸುಲಿಗೆ ನಿರಂತರವಾಗಿ ನಡೀತಾ ಹೆಣ್ಣು ಮಕ್ಕಳ ಅಪಹರಣ ಆಗ್ತಾ ಇರುವಂತಹದ್ದು. ನಾನು ಕೇಳ್ತೇನೆ, ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸರ್ಕಾರ ಬದುಕಿದೆಯಾ? ಒಂದು ಸರ್ಕಾರದ ಮೊದಲಿನ ಆದ್ಯ ಕರ್ತವ್ಯ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂತಹದ್ದು, ಅದನ್ನು ಬಿಟ್ಟು ಉಳಿದ ಎಲ್ಲವನ್ನ ಮಾಡಿದ್ದೀರಾ. ಬಂಧುಗಳೇ, ಇವತ್ತು PWD ಇಲಾಖೆಯಲ್ಲಿ ಮಿತಿಮೀರಿದ ಭ್ರಷ್ಟಾಚಾರ ನಡೀತಾ ಇದೆ. ಸುಮಾರು 100%ಕ್ಕೂ ಹೆಚ್ಚು ಲಂಚ, ಒಂದು ಬಡ್ಜೆಟ್ ಒಂದು ಎಸ್ಟಿಮೇಟ್ ಅನ್ನು ಮಾಡಿ 50% ಜಾಸ್ತಿ ಮಾಡಿ ಆ ಹಣವನ್ನು ಅವರೇ ಲೂಟಿ ಮಾಡಿಕೊಂಡು ಕಳಪೆ ಕಾಮಗಾರಿ ಮಾಡ್ತಾ ಇರುವಂತಹದ್ದು. ಬೆಂಗಳೂರಿನ ಕಥೆ ಏನಾಗಿದೆ, ರಸ್ತೆಗಳ ಸ್ಥಿತಿ ಏನಾಗಿದೆ, ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಕಾರ್ಯಗಳು ಎಲ್ಲಿ ನಡೀತಾ ಇದೆ? ಇವತ್ತು ನಮ್ಮ ರಾಷ್ಟ್ರೀಯ ಪ್ರಧಾನಿ ನರೇಂದ್ರ ಮೋದಿಯವರ ಒಂದು ವಿಶೇಷ ಆಸಕ್ತಿಯಿಂದ ಈ ದೇಶದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು ಯಾವ ಪ್ರಮಾಣದಲ್ಲಿ ನಡೀತಾ ಇದೆ. ಒಂದು ದಿನಕ್ಕೆ 3-4 ಕಿಲೋಮೀಟರ್ ರಸ್ತೆ ಆಗ್ತಿತ್ತು, ಇವತ್ತು 25-30 ಕಿಲೋಮೀಟರ್ ರಸ್ತೆ ಪ್ರತಿನಿತ್ಯ ಆಗ್ತಾ ಇದೆ. ರೈಲ್ವೆ ಅಭಿವೃದ್ಧಿ ಆಗ್ತಾ ಇದೆ. ವಿದ್ಯುತ್ ಉತ್ಪಾದನೆಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಾ ಇದ್ದೇವೆ. ಈ ಬಂಡ ಸರ್ಕಾರ ರೈತನ ಪಂಪ್ ಸೆಟ್ಗಳಿಗೆ ನಾವು ಉಚಿತವಾಗಿ ವಿದ್ಯುತ್ ಕೊಟ್ಟು, ಆದರೆ ನೀವೆಲ್ಲ ಕಣ್ಣೀರಾಗ್ತಾ ಇದ್ದೀರ. ದಿನಕ್ಕೆ 2 ಗಂಟೆ ವಿದ್ಯುತ್ ಇಲ್ಲ, ಬರಗಾಲದ ಸಮಯ, ಕುಡಿಯೋ ನೀರಿನ ಹಾಹಾಕಾರ, ವಿದ್ಯುತ್ ವ್ಯವಸ್ಥೆ ಇಲ್ಲ. ಈ ರೀತಿ ಒಂದು ತೊಗಲಕ್ ದರ್ಬಾರ್ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ನಡೆಸ್ತಾ ಇದೆ. ಬಂಧುಗಳೇ,
ಭಾರತೀಯ ಜನತಾ ಪಾರ್ಟಿ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು, ಸಾಮಾಜಿಕ ನ್ಯಾಯ, ಯಾವ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮಾತಿದೆ, ಸಬ್ಕೆ ಸಾಥ್ ಸಬ್ಕೆ ವಿಕಾಸ್, ಇದನ್ನ ಕಣ್ಮುಂದೆ ಇಟ್ಕೊಂಡು ನಾವು ಆಡಳಿತವನ್ನು ನಡೆಸುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ಆದ್ರಿಂದ ಹಿಂದುಳಿದ ವರ್ಗದ ಸಮಾಜದ ಬಂಧುಗಳಿಗೆ ನಾನು ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ ಹೇಳ್ತೇನೆ, ಇವತ್ತೇನು ನೀವೆಲ್ಲ ಒಟ್ಟಾಗಿ ಒಂದಾಗಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ ನನ್ನ ಮೇಲೆ ವಿಶ್ವಾಸ ಇಟ್ಟು ನಿಮ್ಮ ನಂಬಿಕೆ ವಿಶ್ವಾಸಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಆಡಳಿತ ನಡೆಸ್ತೇವೆ. ನಾನು ಅಧಿಕಾರದಲ್ಲಿ ಇದ್ದ ಸಮಯದಲ್ಲಿ ಇದ್ದಂತಹದ್ದು 78,000 ಕೋಟಿ ಬಡ್ಜೆಟ್ ಬಾಬಾ, ಅದನ್ನ 1,20,000 ಕೋಟಿಗೆ ಏರಿಕೆಯನ್ನು ಮಾಡುವುದು ನಮ್ಮ ಆಡಳಿತ 5 ವರ್ಷದ ಅವಧಿಯಲ್ಲಿ. ಎಷ್ಟು ಕಾರ್ಯಕ್ರಮಗಳು! ನಾನು ಇವತ್ತು ನಿಮ್ಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ, ಇಲ್ಲಿರೋದು ಹಿಂದುಳಿದ ವರ್ಗದ ಸಮಾಜದ ಬಂಧುಗಳಿಗೆ ಬಡವರ ಬಗ್ಗೆ ಏನಾದರೂ ಯೋಜನೆಗಳು ಪ್ರಾರಂಭ ಆಗಿದ್ರೆ, ಬಡವರ ಬಗ್ಗೆ ಏನಾದರೂ ಸವಲತ್ತುಗಳು ಪ್ರಾರಂಭ ಆಗಿದ್ರೆ, ಅದು ನಾನು ಉಪಮುಖ್ಯಮಂತ್ರಿ ಆಗಿದ್ದಾಗ ನಮ್ಮ 5 ವರ್ಷದ ಅವಧಿಯಲ್ಲಿ ಅನ್ನೋ ಮಾತನ್ನು ಅತ್ಯಂತ ಹೆಮ್ಮೆಯಿಂದ ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ. ರೈತರ ಸಾಲ ಯಾರು ಮನ್ನಾ ಮಾಡಿದ್ರು? ರೈತರಿಗೆ ಬಡ್ಡಿ ಇಲ್ಲದೇ ಸಾಲ ಕೊಡೋದು ಯಾರ ಕಾಲದಲ್ಲಿ ಪ್ರಾರಂಭ ಆಯಿತು? ನಿಮ್ಗೇನು ದಾಡಿ ಆಗಿದೆ? ನಿಮ್ಗೇನು ದಾಡಿ ಆಗಿದೆ? ನೇಕಾರಿಗೆ 3% ಬಡ್ಡಿ, ಮೀನುಗಾರಿಗೆ 3% ಬಡ್ಡಿ, ಈ ರೀತಿ ನಮ್ಮ ರಾಜ್ಯದ ಎಲ್ಲ ಕಡು ಬಡವರಿಗೆ, ಹಿಂದುಳಿದ ವರ್ಗದವರಿಗೆ ಒಂದಲ್ಲ ಒಂದು ರೀತಿ ಸವಲತ್ತನ್ನು ಒದಗಿಸಿ ನೆಮ್ಮದಿಯಿಂದ, ಗೌರವದಿಂದ, ಸ್ವಾಭಿಮಾನದಿಂದ ಬಾಳುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದವು. ಸಿದ್ದರಾಮಯ್ಯನವರೇ, ನೀವೇನು ಮಾಡಿದ್ದೀರಾ? ಈಡಿಗರು ಇರ್ಬೋದು, ಉಪ್ಪಾರ್ ಇರ್ಬೋದು, ತಿಗಳರು ಇರ್ಬೋದು, ದೇವಾಂಗರು ಇರ್ಬೋದು, ಪದ್ಮಧಾರಿಗಳು ಇರ್ಬೋದು, ಗಾಣಿಗರು ಇರ್ಬೋದು, ಬಣಜಿಗರು ಇರ್ಬೋದು, ಕಮ್ಮಾರು ಇರ್ಬೋದು, ವಿಶ್ವಕರ್ಮರು ಇರ್ಬೋದು, ಕ್ಷೌರಿಕರು ಇರ್ಬೋದು, ಈ ಪಟ್ಟಿ ತೆಗೆದು ನೋಡಿದ್ದೀರಾ? ಇವ್ರಿಗೇನಾದರೂ ಸವಲತ್ತನ್ನು ಒದಗಿಸಬೇಕು ಅಂತ ನಿಮ್ಗೇನಾದ್ರು ಅನಿಸಿದೆಯಾ? ಇವ್ರಿಗೇನಾದರೂ ಸರಿಯಾದಂತಹ ರಾಜಕೀಯದಲ್ಲಿ ಸ್ಥಾನಮಾನ ಕೊಡುವಂತ ಪ್ರಾಮಾಣಿಕ ಪ್ರಯತ್ನ ನಿಮ್ಮ ಕಾಲದಲ್ಲಿ ಏನಾದರೂ ಮಾಡಿದ್ದೀರಾ? ಇಲ್ಲ. ಇಡೀ ಜಗತ್ತು ಒಪ್ಪೋ ರೀತಿಯಲ್ಲಿ, ಇಡೀ ಪ್ರಪಂಚ ಅಚ್ಚರಿಯಿಂದ ನೋಡ್ತಾ ಇರುವಂತಹ ಹಿಂದುಳಿದ ವರ್ಗದ ನಾಯಕ ನರೇಂದ್ರ ಮೋದಿ ಅವರನ್ನ ಈ ದೇಶದ ಪ್ರಧಾನಿ ಮಾಡುವಂತ ಹೆಮ್ಮೆ ನಮ್ಮದು. ಸ್ವಾತಂತ್ರ್ಯ ಬಂದ ಇಷ್ಟು ವರ್ಷಗಳು ನೀವೇನ್ ಮಾಡಿದ್ರಿ ಸಿದ್ದರಾಮಯ್ಯನವರೇ? ಕಾಂಗ್ರೆಸ್ನ ಮುಖಂಡ್ರೆ, ಈ ದೇಶದ ಅಭಿವೃದ್ಧಿಯನ್ನು ಸಹಿಸಕ್ಕಾಗದೆ ಈ ರೀತಿ ಬೆಂಕಿ ಹಚ್ಚುವಂತ ಕೆಲಸ ಮಾಡ್ತಿರುವಂತಹ ಸಿದ್ದರಾಮಯ್ಯನಿಗೆ, ಕಾಂಗ್ರೆಸ್ಗೆ ತಕ್ಕ ಪಾಠವನ್ನು ಕಲಿಸುವಂತ ಪ್ರಯತ್ನ ನೀವು ಮಾಡಬೇಕಾಗಿದೆ. ನಮ್ಮ ಕಾಲದಲ್ಲಿ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷ ಎಲ್ ಜಿ ಹಾವನೂರ್, ಎರಡನೇ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷ ವೆಂಕಟಸ್ವಾಮಿ, ಹಿಂದುಳಿದ ಪಂಗಡಕ್ಕೆ ಸೇರಿದಂತ ಅನೇಕ ಬಂಧುಗಳು ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರಿಂದ ಸೇರಿ ಎಲ್ಲರೂ ಪಕ್ಷವನ್ನು ಸೇರಿದರು. ಎಲ್ಲರಿಗೂ ಸರಿಯಾದ ಸ್ಥಾನಮಾನಗಳನ್ನು ಕೊಟ್ಟು ಹೀಗೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಬದಲಾವಣೆಯನ್ನು ತರುವಂತ ಪ್ರಯತ್ನ ಮಾಡಿದ್ದೇವೆ. ಸುಮಾರು 180ಕ್ಕೂ ಹೆಚ್ಚು ಹಿಂದುಳಿದ ವರ್ಗಗಳನ್ನು ಬದಿಗೆ ತಳ್ಳಿ ದೇವರಾಜ ಅರಸು ನಿಗಮಕ್ಕೆ ನಿಮ್ಮವ್ರನ್ನೇ ಅಧ್ಯಕ್ಷ ಮಾಡುವಂತ ಮಟ್ಟಕ್ಕೆ ನೀವು ಇಳಿದ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರೇ. ಪ್ರವರ್ಗ 1ಕ್ಕಿಂತ ಪ್ರವರ್ಗ 2ಎನಲ್ಲಿ 15% ಮೀಸಲಾತಿ ಅವಕಾಶಗಳಿದೆ, ಆದರೆ ದಲಿತರಿಗೆ ನೀಡಿದಷ್ಟೇ ಅವಕಾಶಗಳಿವೆ. ಸಿದ್ದರಾಮಯ್ಯನವರೇ, ದಯವಿಟ್ಟು ಹೇಳಿ, ಇಲ್ಲಿರುವ 102 ಜಾತಿ ವರ್ಗಗಳಲ್ಲಿ ಅದೆಷ್ಟು ಮುಗ್ಧ ಜಾತಿಗಳಿಗೆ ಇದರ ಫಲ ದೊರಕಿದೆ ಅನ್ನೋದನ್ನು ತಿಳಿಸಬೇಕಾಗಿದೆ. ನೀವು ಬಂಧುಗಳೇ, ನಾವು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡೋರಿದ್ದೇವೆ. ನೀವು ಮಾಡ್ತಿರುವಂತಹ ಕಸುಬಿಗೆ ಹೆಚ್ಚಿನ ಹಣಕಾಸಿನ ನೆರವನ್ನು ಕೊಡೋರಿದ್ದೇವೆ. ಹಿಂದುಳಿದ ಮಠಗಳ ಅಭಿವೃದ್ಧಿಗೆ ಸಾವಿರಾರು ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದೇವೆ. ಬಸವನ ಬಾಗೇವಾಡಿ, ಬಸವ ಕಲ್ಯಾಣ, ಬನವಾಸಿಯಿಂದ ಅನೇಕ ಹೋರಾಟಗಳನ್ನು ಮಾಡಿದ್ದೇವೆ. ಕನಕದಾಸರ ಜಯಂತಿ, ಕನಕಪೀಠದ ಅಭಿವೃದ್ಧಿಗೆ 45 ಕೋಟಿ ಖರ್ಚು ಮಾಡಿದ್ದೇವೆ. ಸಿದ್ದರಾಮಯ್ಯನವರೇ, ನಿನಗೆ ಕನಕಪೀಠ ಅವಾಗ ನೆನಪು ಬರಲಿಲ್ಲ ಸ್ವಾಮಿ. ವಾಲ್ಮೀಕಿ ಜಯಂತಿಯನ್ನು ಮಾಡಿದೋ, ವಾಲ್ಮೀಕಿ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೇವೆ ಸಮಾಜದ್ದು. ನಾನು ಒಂದೆರಡಲ್ಲ, ಎಲ್ಲ ವರ್ಗದ ಜನರಿಗೆ ಒಂದಲ್ಲ ಒಂದು ರೀತಿ ಸವಲತ್ತನ್ನು ಒದಗಿಸಿಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡಿದ್ದೇವೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಆಶೀರ್ವಾದದಿಂದ ಕರ್ನಾಟಕ ರಾಜ್ಯದಲ್ಲಿ ನಾವು ಅಧಿಕಾರಕ್ಕೆ ನೀವು ಕೊಟ್ಟರೆ ನಿಶ್ಚಿತವಾಗಿ ದಿನದ 24 ಗಂಟೆ ವಿದ್ಯುತ್ ಕೊಟ್ಟು ರೈತರು ನೀವೆಲ್ಲ ನೆಮ್ಮದಿಯಿಂದ, ಕೈಗಾರಿಕೆಗಳು ನೆಮ್ಮದಿಯಿಂದ, ಕೃಷಿ ಕಾರ್ಮಿಕರು ನೆಮ್ಮದಿಯಿಂದ ಬದುಕುವಂತ ವ್ಯವಸ್ಥೆ ಮಾಡುವಂತ ಜವಾಬ್ದಾರಿನ ಹೊರಕ್ಕೆ ನಾವು ಸಿದ್ಧ ಇದ್ದೇವೆ. ಆದ್ದರಿಂದ ನಾನು ದಯಮಾಡಿ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ, ನಾನು ಕುರ್ಚಿಗೆ ಅಂಟ್ಕೊಂಡವನಲ್ಲ. ಯಾವ 20 ತಿಂಗಳು ಹೊಂದಾಣಿಕೆ ಸರ್ಕಾರ ಮಾಡಿದೋ ಆ ಸಮಯದಲ್ಲಿ 20 ತಿಂಗಳು ಅಧಿಕಾರ ನಡೆಸಿದಂತ ಕುಮಾರಸ್ವಾಮಿ ಒಂದೇ ವಾರದಲ್ಲಿ ನನ್ನನ್ನು ಮುಖ್ಯಮಂತ್ರಿ ಮಾಡ್ತಿದ್ದಂಗೆ ಕೈ ಕೊಟ್ಟು ಷರತ್ತುಗಳನ್ನು ಅಪ್ಪ ಮಕ್ಕಳು ಹಾಕಿದಾಗ
ನಾನು ಕೇಳ್ತೇನೆ, ಒಬ್ಬ ಪಂಚಾಯತಿ ಸದಸ್ಯರ ಸ್ಥಾನಕ್ಕೆ ರಾಜೀನಾಮೆ ಕೊಡಕ್ಕೆ ಯಾರು ಸಿದ್ಧ ಇಲ್ದಿರೋ ಕಾಲದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಬಿಸಾಕಿ ರಾಜ್ಯಪಾಲರ ಹತ್ರ ಹೋಗಿ ಜನರ ಮುಂದೆ ನಾನು ಬಂದೆ. ನೀವು ಆಶೀರ್ವಾದ ಮಾಡಿದ್ರಿ. ಅವತ್ತು 110 ಸೀಟನ್ನ ಗೆಲ್ದ. ಅವತ್ತು 120 ಗೆದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಆದ್ರಿಂದ ಬಂಧುಗಳೇ, ನಿಮ್ಮೆಲ್ಲರ ಆಶೀರ್ವಾದ ಬೇಕು, ಬೆಂಬಲ ಬೇಕು. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಮುಕ್ತ ಕರ್ನಾಟಕ ರಾಜ್ಯ ಆಗಬೇಕು ಅಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ, ಅಮಿತ್ ಶಾಜಿಯವರ ಅಪೇಕ್ಷೆ ಏನಿದೆ, ಅಪೇಕ್ಷೆಯನ್ನು ಪೂರೈಸುವಂತ ಸಂಕಲ್ಪ ನೀವು ಮಾಡಬೇಕಾಗಿದೆ. ತಾವು ಕೈ ಎತ್ತೇಳಿ, ಯಡಿಯೂರಪ್ಪನವರೇ, ಕರ್ನಾಟಕ ರಾಜ್ಯದಲ್ಲಿ 150ಕ್ಕೂ ಹೆಚ್ಚು ಕ್ಷೇತ್ರವನ್ನು ಗೆದ್ದು ಭಾರತೀಯ ಜನತಾ ಪಾರ್ಟಿನ ಅಧಿಕಾರಕ್ಕೆ ತರಕ್ಕೋಸ್ಕರ ನಾವೆಲ್ಲ ಶ್ರಮಿಸ್ತೇವೆ. ಈ ಭರವಸೆನ ನೀವು ಕೊಡಬೇಕು ಅಂತೇಳಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡಕ್ಕೆ ಬಂದಿದ್ದೇನೆ. ಇನ್ನು ಬಹಳ ದೂರದಿಂದ 25-30 ಸಾವಿರ ಜನ ಬರ್ತಾನೆ ಇದ್ದಾರೆ. ಅವ್ರಿಗೆ ಇನ್ನೂ ಬರಕ್ಕಾಗಿಲ್ಲ. ವಾಹನದ ಅಡ್ಡಿ ಆತಂಕಗಳಾಗ್ತಾ ಇದೆ. ನಾನು ಮತ್ತೊಮ್ಮೆ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ಮಧ್ಯದಲ್ಲಿ ಯಾರೂ ಓಡಾಡக்கூಡದು. ಅಣ್ಣ, ಅಲ್ಲಲ್ಲೇ ಕುಂತ್ಕೋಬೇಕು, ಒಬ್ಬರು ಓಡಾಡಬಾರ್ದು. ಅಮಿತ್ ಶಾಜಿಯವರ ಭಾಷಣವನ್ನ, ಹಿಂದಿಯ ಭಾಷಣವನ್ನ ಅನಂತಕುಮಾರ್ ಅವರು ಕನ್ನಡದಲ್ಲಿ ತರ್ಜಮೆ ಮಾಡೋರಿದ್ದಾರೆ. ದಯಮಾಡಿ ಅವರ ಮಾತನ್ನ ಕೇಳಿ ತಾವಿಲ್ಲಿಂದ ತೆರಳಬೇಕು, ಪ್ರಸಾದವನ್ನು ತಗೊಂಡೋಗ್ಬೇಕು. ಯಾರು ಮಧ್ಯದಲ್ಲಿ ಒಬ್ಬರು ಹೇಳ್ದೇನೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ಕೈ ಜೋಡಿಸಿ ಮೇಲೆ ಪ್ರಾರ್ಥನೆ ಮಾಡಿ. ಬಲೋ ಭಾರತ್ ಮಾತಾ ಕಿ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾಜಿ ಅವರಿಗೆ, ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಬಲೋ ಭಾರತ್ ಮಾತಾ ಕಿ. ಭಾರತ್ ಮಾತಾ ಕಿ.